ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋಲಿ ಮೇಲುಕೋಟೆ ನೋಡ್ಕೊಂಬರೋಣ ಬನ್ನಿ. ಮೇಲುಕೋಟೆ ರೀಚ್ ಆಗಿ ನಾವು ಫಸ್ಟ್ ಪ್ಲೇಸ್ ವಿಸಿಟ್ ಮಾಡಿದ್ದು ರಾಯಗೋಪುರ ಅಂತ. ಇದಂತೂ ಮೇಲುಕೋಟೆಯಲ್ಲಿ ಫೋಟೋಶೂಟ್ ಹಬ್ ಅಂತಾನೆ ಹೇಳ್ಬೋದು. ರಾಯಗೋಪುರ ವಿಸಿಟ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಅಕ್ಕಕೊಳ ಮತ್ತು ತಂಗಿಕೊಳ ನೋಡೋದಕ್ಕೆ. ಅಕ್ಕಕೊಳ ತಂಗಿಕೊಳ ಹಿಂದೆ ಒಂದು ಕತೆ ಇದೆ. ಆ ಕತೆ ಏನಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೀವು ಡೀಪಾಗಿ ಅಬ್ಸರ್ವ್ ಮಾಡಿದಾಗ ಅಕ್ಕಕೊಳ ಸ್ವಲ್ಪ ಕೆಟ್ಟಿದೆ, ತಂಗಿಕೊಳ ನೀಟಾಗಿದೆ. ಆರ್ಟಿಕಲ್ ಪ್ರಕಾರ 1000 ವರ್ಷ ಹಿಂದೆ ಇಲ್ಲಿ ಚಲೋರಸ ಎಂಬ ಚೋಳ ರಾಜರಿದ್ರಂತೆ ಫ್ರೆಂಡ್ಸ್. ಇವರಿಗೆ ಇಬ್ಬರು ಪತ್ನಿಯರಂತೆ, ಇಬ್ಬರು ಕೂಡ ಅಕ್ಕ ತಂಗಿಯರಾಗಿದ್ರಂತೆ. ಒಂದು ದಿನ ಚೋಳ ರಾಜರು ಇಬ್ರು ಪತ್ನಿಯರಿಗೂ ಒಂದಷ್ಟು ದುಡ್ಡು ಕೊಟ್ಟು ಲೋಕ ಮೆಚ್ಚುವ ಕೆಲಸ ಮಾಡು ಅಂತ ಹೇಳಿದ್ರಂತೆ ಫ್ರೆಂಡ್ಸ್. ಅಕ್ಕ ತಂಗಿಯರಿಬ್ರು ಕೂಡ ಕೊಳ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ರಂತೆ ಫ್ರೆಂಡ್ಸ್. ಆದ್ರೆ ಅಕ್ಕ ಕಟ್ಟುವಾಗ ಅವರು ಕೆಲಸಗಾರರನ್ನು ನೆಟ್ಟಿಗೆ ನೋಡಿಕೊಳ್ಳಿಲ್ವಂತೆ ಫ್ರೆಂಡ್ಸ್, ಹಾಗೂ ದೇವರ ನೇಮ ನೆಟ್ಟಿಗೆ ಪಾಲಿಸಲಿಲ್ವಂತೆ ಫ್ರೆಂಡ್ಸ್. ಇನ್ನೊಂದು ಕಡೆ ತಂಗಿ ಕೊಳ ಕಟ್ಟಲು ಪ್ರಾರಂಭಿಸಿದಾಗ ಕೆಲಸಗಾರರನ್ನು ಚೆನ್ನಾಗಿ ನೋಡಿಕೊಂಡು ಹಾಗೂ ದೇವರ ನಿಯಮವನ್ನು ಪಾಲಿಸಿದ್ರಂತೆ ಫ್ರೆಂಡ್ಸ್. ಇದರಿಂದ ಸ್ವಾಮಿಗೆ ಕೋಪ ಬಂತಂತೆ ಫ್ರೆಂಡ್ಸ್. ಆದುದರಿಂದ ಅಕ್ಕ ಕಟ್ಟಿಸಿದ ಕೊಳದ ನೀರನ್ನು ದೇವಸ್ಥಾನಕ್ಕೆ ಸಂಬಂಧಿಸಿದ ಬಟ್ಟೆ ಬರೆಗಳು ಹಾಗೂ ಪಾತ್ರೆ ತೊಳೆಯಲು ಉಪಯೋಗಿಸಲು ಸೂಚಿಸಿದಂತೆ ತಂಗಿ ಕೊಳದ ನೀರನ್ನು ದೇವಸ್ಥಾನದ ತೀರ್ಥ ಹಾಗೂ ಪೂಜೆಗಳಲ್ಲಿ ಬಳಸುವಂತೆ ಸೂಚಿಸಿದರಂತೆ. ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಮೇಲುಕೋಟೆಯ ಚಲುನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಬೆಟ್ಟದ ಮೇಲಿರುವ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.